ಸೈಬರ್ ವಂಚಕರ ಕಿರುಕುಳಕ್ಕೆ ವೃದ್ಧ ದಂಪತಿ ಬಲಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕೆಲ ದಿನಗಳ ಹಿಂದೆ ಆರೋಪಿಗಳು ದೆಹಲಿ ಕ್ರೈಮ್ ಬ್ರಾಂಚ್ ಎಂದು ಹೆಸರು ಹೇಳಿಕೊಂಡು ವೃದ್ಧ ದಂಪತಿಗೆ ಕ್ರೈಮ್ ಒಂದರಲ್ಲಿ ಭಾಗಿಯಾಗಿದ್ದೀರಿ ಅಂತ ವಿಡಿಯೋ ಕಾಲ್ನಲ್ಲಿ ಬೆದರಿಕೆ ಹಾಕಿದ್ದಾರೆ. ಬಳಿಕ 5 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹಣ ಕೊಟ್ಟು ಬಳಿಕವೂ ಕೂಡ ಮತ್ತೆ ವಿಡಿಯೋ ಕಾಲ್ ಮಾಡಿ ಧಮಕಿ ಹಾಕಿದ್ದಾರೆ. ಹಣ ಕೊಡದಿದ್ರೆ ಅರೆಸ್ಟ್ ಮಾಡುವುದಾಗಿ ಕೂಡ ಹೆದರಿಸಿದ್ದಾರೆ. ಇದರಿಂದ ಮನನೊಂದು ಪ್ಲೇಮಿಯಾ ನಜರ್ ಜೊತೆಗೆ ಡಿಯಾಂಗೋ ಜನರತ್ ಡೆತ್ ನೋಟ್ ಅನ್ನು ಬರೆದಿಟ್ಟು ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಡಿಯಾಂಗೋ ನಜರತ್ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಪ್ಲೇಮಿಯಾ ನಜರತ್ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಳಿಕ ಬಿಮ್ಸ್ ಶವಾಗಾರಕ್ಕೆ ಭೇಟಿ ಕೊಟ್ಟ ಮಾತನಾಡಿದ ಎಸ್ಪಿ ಡಾಕ್ಟರ್ ಭೀಮಶಂಕರ್ ಗುಳೇದ್ ಈ ಪ್ರಕರಣವನ್ನ ಜಿಲ್ಲಾ ಸೈಬರ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಕೂಡ ಹೆಚ್ಚಿನ ತನಿಖೆಗಾಗಿ ಕೂಡ ಮುಂದುವರಿಸಲಾಗುವುದು ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಹಿರಿಯ ನಾಗರಿಕರು ವೃದ್ಧ ದಂಪತಿಗಳು ಡಿಎಸ್ ನಜರತ್ ಮತ್ತೆ ಅವರ ಪತ್ನಿಯಾದಂತಹ ಫ್ಲಾವಿಯಾನಾ ಡಿ ನಜರತ್ ಇವರ ಶವಗಳು ನಮಗೆ ಅವ್ರ ಮನೆಯಲ್ಲಿ ದೊರೆತಿದ್ದು, ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಪ್ರಕರಣ ಆಗಿ ಕಂಡುಬಂದಿದೆ. ಯಾಕಂದರೆ ಅಲ್ಲಿ ನಮಗೆ ಅವರ ಒಂದು ಆತ್ಮಹತ್ಯಾ ನೋಟ್ ಕೂಡ ಅಲ್ಲಿ ಸಿಕ್ಕಿದೆ. ಆ ಆತ್ಮಹತ್ಯಾ ನೋಟಲ್ಲಿ ನೋಡಿರೋ ಪ್ರಕಾರ ಇವರು ಯಾವುದೋ ಒಂದು ಸೈಬರ್ ಅಪರಾಧದ ವಿಕ್ಟಿಮ್ ಆಗಿದ್ದಾರೆ. ಅದರಲ್ಲಿ ಇಲ್ಲಿವರೆಗೂ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಂಥದ್ದು ಸುಮಾರು 50 ಲಕ್ಷ ರೂಪಾಯಿಯಷ್ಟು ಕಳೆದುಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಇನ್ನು ಹೆಚ್ಚಿಗೆ ಕೂಡ ಇರ್ಬೋದು. ನಾವು ಅವರ ಕೆಲವೊಂದು ಅಕೌಂಟ್ನ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈ ಒಂದು ಸೈಬರ್ ಅಪರಾಧ ವಂಚನೆಗೆ ಒಳಗಾಗಿರೋದ್ರಿಂದ ಅವರು ಮನಸ್ಸಿಗೆ ಒಳಪಟ್ಟು ಹಲವಾರು ಬಾರಿ ಅವನು ಯಾರು ಇವರಿಗೆ ಮೋಸ ಮಾಡಿದನೋ ಅವರಿಗೆ ವಾಟ್ಸಪ್ಪಲ್ಲಿ ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಮಾಡಿ ಅವರಿಗೆ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೊನೆಗೆ ಇವ್ರದ್ದು ಒಂದು ಮೆಸೇಜ್ ಕೂಡ ಇದೆ. ಅದರಲ್ಲಿ ಅವ್ರು ಬರೀತಾರೆ, ನೆನ್ನೆ ದಿವಸದ ಮೆಸೇಜೇ, ನೀನೇನಾದರೂ ಇವತ್ತು ನಂದು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ. ತುಂಬ ದುರದೃಷ್ಟಕರ ಘಟನೆ. ಈ ಒಂದು ಸೈಬರ್ ಅಪರಾಧ ವಂಚನೆಗೆ ಅವರು ಒಳಗಾಗಿದ್ದರೂ ಕೂಡ ಅವರು ಕೇವಲ ನಮ್ಮ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ರೆ ನಾವೇ ಅವರಿಗೆ ರಕ್ಷಣೆನ ಒದಗಿಸ್ತಾ ಇದ್ವಿ. ಅದನ್ನು ಬಿಟ್ಟು ಅವರು ಈ ರೀತಿ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ತುಂಬ ದುರದೃಷ್ಟಕರ ಸಂಗತಿ. ಇದೊಂದು ನಮ್ಮ ಸಮಾಜಕ್ಕೆ ಎಚ್ಚರಿಕೆ ಗಂಟೆ ಆಗಿರಲಿಕ್ಕೆ ನಾನು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಯಾರೇ ವ್ಯಕ್ತಿಗಳು ಈ ಸೈಬರ್ ಅಪರಾಧಕ್ಕೆ ವಂಚನೆಗೆ ಒಳಗಾಗಿದ್ದರೆ ಅವರು ಹಿಂದೆ ಮುಂದೆ ನೋಡಿದ್ರೆ